ಫ್ರೆಂಡ್ಸ್ ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂತ ಹೇಳಿ. ಇವತ್ತು ನಾವು ಪಿ ಅಲ್ಕಲಿನಿಟಿ ಮತ್ತೆ ಟಿ ಅಲ್ಕಲಿನಿಟಿ ಏನೋ ಟೆಸ್ಟ್ ಮಾಡಕತ್ತೀವಿ. ಅದಕ್ಕೆ ನಮಗೆ ಅಪಾರೇಟಸ್ ಗಳು ಯಾವ್ದು ಬೇಕಂದ್ರೆ ಫಸ್ಟ್ ಕೊನಿಕಲ್ ಫ್ಲಾಸ್ಕ್, ಮೆಜರಿಂಗ್ ಸಿಲಿಂಡರ್, ಡ್ಯೂರೆಟ್ರಿಕ್ ಸ್ಟ್ಯಾಂಡ್, ವಾಶ್ ಬಾಟಲ್. ಮತ್ತೆ ನಮಗೆ ರಿಯೇಜೆಂಟ್ಸ್ ಗಳು ಯಾವ್ದು ಬೇಕಂದ್ರೆ H2SO4, ಮಿಥೈಲ್ ಆರೆಂಜ್ ಇಂಡಿಕೇಟರ್, ಫಿನೋಫ್ಥಲೀನ್ ಇಂಡಿಕೇಟರ್. ನೋಡ್ರಿ, ಈಗ ಫಸ್ಟ್ 50 ml ಸ್ಯಾಂಪಲ್ ತಗೊಂಡಿವಿ. ಇದಕ್ಕೆ 2 to 3 ಡ್ರಾಪ್ಸ್ ಮಿಥೈಲ್ ಆರೆಂಜ್ ಇಂಡಿಕೇಟರ್ ಆಡ್ ಮಾಡ್ಕೋಬೇಕು. ನೋಡ್ರಿ, ಮಿಥೈಲ್ ಆರೆಂಜ್ ಇಂಡಿಕೇಟರ್ ಹಾಕಿದ್ಮ್ಯಾಗ ಕಲರ್ ನಮ್ಗೇನ್ರ ಸ್ಯಾಂಪಲ್ ಪಿಂಕ್ ಕಲರ್ ಈಗ ಚೇಂಜ್ ಆಗಿತ್ತಂದ್ರೆ ಅದ್ರೊಳಗ ಪಿ ಅಲ್ಕಲಿನಿಟಿ ಪ್ರೆಸೆಂಟ್ ಐತೆ ಅಂತ ಅರ್ಥ. ನಮ್ ಸ್ಯಾಂಪಲ್ ಚೇಂಜ್ ಆಗಿಲ್ಲ, ಅದಕ್ಕೆ ಇದ್ರೊಳಗೆ ಪಿ ಅಲ್ಕಲಿನಿಟಿ ಇಲ್ಲ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಮತ್ತೆ 2 to 3 ಡ್ರಾಪ್ಸ್ ಮಿಥೈಲ್ ಆರೆಂಜ್ ಇಂಡಿಕೇಟರ್ ಹಾಕೋಬೇಕು. ನೋಡ್ರಿ, ಪೇಲ್ ಎಲ್ಲೋಗ ಚೇಂಜ್ ಆಗೈತಿ ಕಲರ್. ಇದಕ್ಕೆ ಈಗ ಸ್ಟ್ಯಾಂಡರ್ಡ್ H2SO4 ಒಳಗ ಟೈಟ್ರೆಂಟ್ ಮಾಡ್ಬೇಕು. ಬರ್ರಿ, ನೋಡ್ರಿ ನಮ್ ಸ್ಯಾಂಪಲ್ ಚೇಂಜ್ ಆಗೈತಿ. ನಮ್ದು 0.5 ಬಂದೈತಿ. ಇದ್ರೊಳಗೆ ನೋಡ್ರಿ ಈಗ ಟೋಟಲ್ ಅಲ್ಕಲಿನಿಟಿ ಪ್ರೆಸೆಂಟ್ ಐತೆ ಅಂತ ಹೇಳಿ. ಇದಕ್ಕೆ ನೋಡ್ರಿ ನೀವು 3 to 4 ರಿಪಿಟೇಷನ್ಸ್ ಮಾಡ್ಕೋಬೇಕು, 3 ಸಲ ಮಾಡ್ಕೋಬೇಕು. ಎವರೇಜ್ ಕ್ಯಾಲ್ಕುಲೇಷನ್ ಮಾಡ್ಕೊಳಕ್ ನಿಮ್ಗೆ ಈಸಿ ಆಗ್ತೈತಿ. ಮತ್ತೊಮ್ಮೆ ಡಿಸ್ಟಿಲ್ಡ್ ವಾಟರ್ ಜೊತೆ ಸ್ಯಾಂಪಲ್ ಟೆಸ್ಟ್ ಮಾಡ್ಕೋಬೇಕು. ಅದರಿಂದ ನಿಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ತೈತಿ. ಅದ್ರ ಕ್ಯಾಲ್ಕುಲೇಷನ್ ಪಾರ್ಟ್ ನಿಮ್ಗೆ ಆಮೇಲೆ ಹೇಳ್ಕೊಡ್ತೇನೆ.